ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡಿಲ್ಲ ದಯವಿಟ್ಟು ನೋಡಿ, ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಟ್ಟು ಸಹಕರಿಸಬೇಕು ಅಂತೇಳಿ ಕೋರ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಸುಮಾರು 12 kg ವೆಯ್ಟ್ ಲಾಸ್ ಆಗಿದ್ದೆ. ಈಗ ವೆಯ್ಟ್ ಗೇನ್ ಅನ್ನೋದು ಆಗಿದ್ದೀನಿ. ಅದರಿಂದ ನಾನು ಮತ್ತೆ ವೆಯ್ಟ್ ಲಾಸ್ ಆಗಬೇಕಾಗಿದೆ. ಹಲವಾರು ಕಾರಣಗಳಿವೆ ವೆಯ್ಟ್ ಲಾಸ್ ಆಗೋದಕ್ಕೆ. ಈಗ ನಾನು 7 days ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡಿದ್ದೀನಿ. ನೀವು ಕೂಡ ಜಾಯ್ನ್ ಆಗೋ ಅಂಥವ್ರು ಜಾಯ್ನ್ ಆಗಿ. ನಾನು ಯಾವ್ಯಾವ ಥರ ಫುಡ್ನ ತೊಗೊತೀನಿ, ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊತೀನಿ ಅಂತೇಳಿ ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಕೂಡ ಜಾಯ್ನ್ ಆಗೋ ಅಂಥವ್ರು ಜಾಯ್ನ್ ಆಗಿ. ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಸ್ಟಾರ್ಟಿಂಗು 1 ವಾರ 15 ದಿನ ಯಾವುದೇ ರೀತಿ ಬಾಡಿಲಿ ಚೇಂಜಸ್ ಅನ್ನೋದು ಕಾಣೋದಿಲ್ಲ. ಆವಾಗ ನಾವು ತಾಳ್ಮೆಯಿಂದ ವೆಯ್ಟ್ ಲಾಸ್ನ ಮುಂದುವರಿಸಿದ್ರೆ ನೆಕ್ಸ್ಟ್ ನಮಗೆ ವೆಯ್ಟ್ ಲಾಸ್ ಅನ್ನೋದು ಕಾಣಿಸುತ್ತೆ. ಅದುವರೆಗೂ ಬಾಡಿಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಕಾಣೋದಿಲ್ಲ. ಆದರೂ ಕೂಡ ಅದನ್ನು ಹಾಗೆ ಮುಂದುವರಿಸಬೇಕಾಗುತ್ತೆ. ಓಕೆ ಸ್ನೇಹಿತರೆ, ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೆಲ್ಲ ಫಾಲೋ ಮಾಡಬೇಕು ಅಂತೇಳಿ ಕೆಲವೊಂದು ಟಿಪ್ಸ್ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀರನ್ನೋದು ಚೆನ್ನಾಗಿ ಕುಡಿಲೇಬೇಕು. ಎಲ್ಲರೂ ಏನಿಲ್ಲ ಅಂದ್ರೂ 3 ರಿಂದ 4 ಲೀಟ್ರಷ್ಟು ನೀರನ್ನ ನಾವು ತಗೋಬೇಕಾಗುತ್ತೆ ಒಂದು ದಿನಕ್ಕೆ. ಮತ್ತು ತರಕಾರಿಗಳನ್ನ ತುಂಬ ತಿನ್ನಬೇಕಾಗುತ್ತೆ, ಫೈಬರ್ ಇರೋ ಅಂಥ ತರಕಾರಿಗಳನ್ನ. ಏಕೆಂದರೆ ನಾವು ತಿಂದಾಗ ಅದು ನೆಕ್ಸ್ಟ್ ಡೇ ಮೋಷನ್ ಮೂಲಕ ಹೋಗ್ಬೇಕಲ್ವ, ಅದಕ್ಕೋಸ್ಕರ ನಾವು ತರಕಾರಿಗಳನ್ನ ಚೆನ್ನಾಗಿ ತಿನ್ನಬೇಕು. ಮತ್ತು ಒಳ್ಳೆ ನಿದ್ದೆ ಮಾಡಬೇಕು. ನಾನು ವೆಯ್ಟ್ ಗೇನ್ ಆಗೋದಕ್ಕೆ ಫ್ರೆಂಡ್ಸ್ ನಿದ್ದೆನೇ ರೀಸನ್ನು. ಅದರಿಂದಾಗಿ ನಾನು ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ. ಈಗ ವೆಯ್ಟ್ ಲಾಸ್ ಮಾಡಿಕೊಳ್ಳಲೇಬೇಕಾಗಿದೆ. ಮತ್ತು ಪ್ರೋಟೀನ್ನ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಬೆಳಗಿನ ತಿಂಡಿಗೆ ಬದಲಾಗಿ ಪ್ರೋಟೀನ್ ತಿಂಡಿಗಳನ್ನ ಉಪಯೋಗಿಸ್ರಿ. ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ, ಕೂಡ ಬೆಳವಣಿಗೆ ಆಗುತ್ತೆ. ಮಸಲ್ಸು ವೀಕ್ ಆಗಬಾರ್ದು ವೆಯ್ಟ್ ಲಾಸಲ್ಲಿ. ಮತ್ತು ಹಣ್ಣುಗಳನ್ನ ತಿನ್ನಿ, ತರಕಾರಿಗಳನ್ನ ತಿನ್ನಿ. ಅಂತ ಎಕ್ಸಸೈಜ್ ಅನ್ನೋದು ಕಂಪಲ್ಸರಿ ಮಾಡಬೇಕು. ಇಲ್ಲ ಅಂತಂದರೆ ವಾರದಲ್ಲಿ 5 ದಿನ ಆಗಲಿ ಎಕ್ಸಸೈಜ್ನ ನಾವು ಬಿಡದೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಕ್ಸಸೈಜ್ನ ಮಾಡೋದ್ರಿಂದ ನಮಗೆ ಏನೆಲ್ಲ ಫ್ಯಾಟು ಬಾಡಿಲಿ ಸ್ಟಾಕ್ ಆಗಿರುತ್ತೆ ಅದೆಲ್ಲ ಬೆವರು ಮೂಲಕ ಅದು ಬಾಡಿಯಿಂದ ಆಚೆ ಹೋಗುತ್ತೆ ಫ್ರೆಂಡ್ಸ್. ಆ ಎಕ್ಸಸೈಸ್ ಮಾಡಿದ್ರೇ ಫ್ಯಾಟ್ ಲಾಸ್ ಆಗೋದು. ಮತ್ತು 1 hour ಎಕ್ಸಸೈಜ್ ಯಾರಿಗೆ ಮಾಡೋದಕ್ಕಾಗಲ್ಲ, ಒಂದು ದಿನಕ್ಕೆ 1 hour ಆಗಲಿ ಅನ್ನೋದು ಮಾಡಿ. ವಾಕಿಂಗ್ ಮಾಡಿದ್ರೂ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಎಕ್ಸಸೈಜ್ ಮಾಡೋಕ್ಕಾಗ್ದಲೇ ಇರೋರು ವಾಕಿಂಗ್ ಮಾಡಿ, ಇಲ್ಲ 2 ಮಾಡೋ ಅಂಥವ್ರು ಮಾಡಿ. ಮತ್ತು ಕೆಲವೊಂದು ಫುಡ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಕೆಲವೊಂದು ಫುಡ್ನ ನಾವು ಚೆನ್ನಾಗಿ ತಗೋಬೇಕಾಗುತ್ತೆ. ಯಾವ ರೀತಿ ಫುಡ್ನ ತಗೋಬೇಕು ಅಂತೇಳಿ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ತೋರಿಸ್ಕೊಡ್ತೀನಿ, ದಯವಿಟ್ಟು ನೋಡಿ ಫ್ರೆಂಡ್ಸ್. ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ಏನಪ್ಪ ಅಂತಂದರೆ ಇವತ್ತು ಕಷಾಯ ಮಾಡ್ತಾಯಿದ್ದೀನಿ. ನೀವೇನಾದರೂ ವೆಯ್ಟ್ ಲಾಸು ಸ್ಟಾರ್ಟ್ ಮಾಡೋರಾಗಿದ್ದರೆ ನೆಲ್ಲಿಕಾಯಿ ಜ್ಯೂಸನ್ನ ಒಂದು 3 ದಿನ ಕಂಟಿನ್ಯೂಸ್ ಆಗಿ ತಗೊಳ್ರಿ. ಆಮೇಲೆ ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ. ನಾನಂತೂ 1 ವಾರದಿಂದ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಎದ್ದು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಷಾಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು. ಈ ಕಷಾಯದ ಪುಡಿನ ನಾನು ವೆಯ್ಟ್ ಲಾಸ್ ಮಾಡೋವಾಗ ಮಾಡಿ ಇಟ್ಕೊಂಡಿರೋ ಅಂಥ ಕಷಾಯ ಪುಡಿಗಳಿವು. ಇನ್ನು ಸ್ವಲ್ಪ ಹಾಗೆ ಇತ್ತು, ಅದಕ್ಕೆ ಈಗ ನಾನು ಮಾಡ್ತಾಯಿದ್ದೀನಿ. ಒಂದು 1/2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಕಷಾಯ ಪುಡಿನ. ಇದನ್ನೆಲ್ಲ ಹುರಿದು ಮಾಡಿರೋ ಅಂಥ ಕಷಾಯ ಪುಡಿ ಇದು ಹೇಗೆ ಮಾಡಬೇಕು ಅಂತಂದರೆ 1 ಗ್ಲಾಸ್ ನೀರಿಟ್ಟರೆ ಅರ್ಧ ಗ್ಲಾಸ್ ನೀರು ಬರೋ ತನಕ ಕುದಿಸ್ಬೇಕು. ಆವಾಗಲೇ ಚೆನ್ನಾಗಿರೋದು, ನಮಗೆ ಬೆನಿಫಿಟ್ಸ್ ಅನ್ನೋದು ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಕಷಾಯ ಕುಡಿಯೋದ್ರಿಂದ ಹೊಟ್ಟೆಲಿರುವ ಫ್ಯಾಟ್ ಕೂಡ ಕಡಿಮೆಯಾಗುವುದರ ಜೊತೆಗೆ ಅಜೀರ್ಣ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಕೂಡ ಇರೋರ್ಗು ನಿವಾರಣೆಯಾಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ಬೇಗ ವೆಯ್ಟ್ ಲಾಸ್ ಅನ್ನೋದು ನಮಗೆ ಕಾಣುತ್ತೆ. ತುಂಬ ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊಬೋದು ಫ್ರೆಂಡ್ಸ್ ಈ ಕಷಾಯ ಪುಡಿನ. ಈ ಥರ ಕಷಾಯ ರೆಡಿಯಾಗಿದೆ ಫ್ರೆಂಡ್ಸ್. ನಾನೀಗ ಸ್ಟವ್ನ ಆಫ್ ಮಾಡಿಬಿಟ್ಟು ಕುಡಿಯೋದಕ್ಕೆ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾನು 1 ಗ್ಲಾಸ್ ನೀರು ಫುಲ್ ಇಟ್ಟಿದ್ದೆ. ಅದು ಕುದ್ದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬಂದಿದೆ. ಇದಕ್ಕೆ ನಿಂಬೆಹಣ್ಣ ಹಿಂಡ್ಕೋಬೇಕು. ನಾನು 2 ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು 1 ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸಾಕು.
ಈಗ ನಿಂಬೆಹಣ್ಣು ಕುಡಿಯೋದ್ರಿಂದ ಬೇಗ ಫ್ಯಾಟ್ ಅನ್ನೋದು ಕರಗುತ್ತೆ ನಮ್ಮ ಬಾಡಿಲಿರೋದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಂಬೆಹಣ್ಣು ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನಿಂಬೆಹಣ್ಣು ಎನಿ ಟೈಮು ಸ್ಟಾಕ್ ಇಟ್ಕೊಳ್ಳಿ ಮನೇಲಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಕಷಾಯ ಕುಡಿಯೋಣ. ಚೆನ್ನಾಗಿದೆ ಕುಡಿಯೋದಕ್ಕೆ. ಕಷಾಯನ ಆರಿಸ್ಕೊಂಡೆಲ್ಲ ಕುಡಿಯೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್. ಬಿಸಿ ಇದ್ದಾಗಲೇ ಕುಡಿಬೇಕು. ಬಿಸಿ ಇದ್ದಾಗ ಕುಡಿದ್ರೇ ಮಾತ್ರ ನಮಗೆ ಬೆನಿಫಿಟ್ಸ್ ಅನ್ನೋದು ಬೇಗ ಸಿಗುತ್ತೆ. ವೆಯ್ಟ್ ಲಾಸು ಬೇಗ ಆಗ್ಬೋದು. ಹೊಟ್ಟೆಲಿರೋ ಫ್ಯಾಟು ಬೇಗ ಕರಗುತ್ತೆ. ನಾನು ಕಷಾಯನ ಸೋಸಿಲ್ಲ. ನನಗೆ ರೂಢಿ ಇರೋದ್ರಿಂದ ನಾನು ಹಾಗೆ ಕುಡಿತಾ ಇದ್ದೀನಿ. ನೀವು ಬೇಕಾದರೆ ಕಷಾಯನ ಸೋಸ್ಕೊಂಡು ಕುಡೀರಿ. ನನ್ನ ವೆಯ್ಟ್ನ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟಿದೆ ಅಂತೇಳಿ. ನೀವು ವೆಯ್ಟು ಏನಾದ್ರೂ ಚೆಕ್ ಮಾಡಬೇಕು ಅಂತಂದರೆ ಮೋಷನ್ ಎಲ್ಲ ಹೋದ್ಮೇಲೆ ಚೆಕ್ ಮಾಡಿಕೊಳ್ಳ್ರಿ. ನಾನೀಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ನಾನು ಮನೆಯಲ್ಲೇ ಮಾಡಿದ್ದಂತಹ ವೆಯ್ಟ್ ಲಾಸ್ ಪ್ರೋಟೀನ್ ಪೌಡರಿಂದ ಗಂಜಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದೇ ನಾನು ವೆಯ್ಟ್ ಲಾಸ್ ಪ್ರೋಟೀನ್ ಪೌಡರು. ಇದು ಗಂಜಿ ಪೌಡ್ರು. ಇದನ್ನು ಬೆಳಿಗ್ಗೆ ತಗೊಂಡ್ರೆ ಮತ್ತು ಸಂಜೆನೂ ಬೇಕಾದರೆ ತಗೋಬೋದು ನಾವು. ಇದು ಹೇಗೆ ಮಾಡೋದು ಅಂತ ಅಂದರೆ, ನೀರು ಸ್ವಲ್ಪ ಬೆಚ್ಚಗೆ ಹಾಕಿದ ತಕ್ಷಣ 2 ಸ್ಪೂನು ಪೌಡರ್ನ ಹಾಕ್ಕೊಂಡು ನೀರಿಗೆ ಹಾಕ್ಕೋಬೇಕು. ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಜಾಸ್ತಿ ಬಿಸಿ ಆದಾಗ ಪೌಡ್ರನ್ನ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಬಿಸಿ ಆದಾಗ ಪೌಡ್ರನ್ನ ಹಾಕೋಬಾರ್ದು. ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಆದರೆ ಸಾಕು. ಆವಾಗ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಎಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಇದನ್ನು ಚೆನ್ನಾಗೆ ಕುದಿ ಬರೋಂಗೆ ಕುದಿಸ್ಬೇಕು. ಈ ಥರ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ, ತಳ ಹಿಡ್ಕೊಬಿಡ್ತತೆ. ಈ ಗಂಜಿನ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದ್ರೂ ಕುಡಿಬೋದು ಫ್ರೆಂಡ್ಸ್. ಇದರಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ. ಕ್ಯಾಲ್ಶಿಯಮು, ಪ್ರೋಟೀನು, ವಿಟಮಿನ್ಸು, ಪ್ರತಿಯೊಂದು ಐಟಮು ಇದರಲ್ಲಿದೆ. ಯಾರು ಬೇಕಾದರೂ ಕುಡಿಬೋದು. ಫ್ಯಾಟ್ ಲಾಸ್ ಆಗೋದ್ರ ಜೊತೆಗೆ ವೆಯ್ಟ್ ಗೇನ್ ಸಮೇತ ಆಗ್ಬೋದು. ಕಾಫಿ ಟೀ ಬದಲಾಗಿ ಇದನ್ನು ಎಲ್ಲರೂ ಕುಡಿಬೋದು. ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಬೆಳಗಿನ ತಿಂಡಿಗೆ ಇದನ್ನು ಉಪಯೋಗಿಸ್ಬೇಕು ಅಷ್ಟೇ. ಇದನ್ನು ಕುಡಿಯೋದ್ರಿಂದ ಕೈಕಾಲುಗಳಲ್ಲಿ ನೋವು ಬರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಸಂಧಿವಾತ ಆ ಥರದ್ದೆಲ್ಲ ತೊಂದರೆ ಇರೋದು ಎಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ. ಕ್ಯಾಲ್ಶಿಯಂ ಸಮಸ್ಯೆ ಇರೋರು ಕೂಡ ಇದನ್ನು ಕುಡಿಬೋದು ಫ್ರೆಂಡ್ಸ್. BP, ಶುಗರು ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಚೆನ್ನಾಗಿ ಹುರಿದು ಮಾಡಿರೋದ್ರಿಂದ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಷಾಯ ಮತ್ತು ಈ ಒಂದು ಪೌಡರು ತುಂಬಾ ಹೆಲ್ಪ್ ಮಾಡಿದೆ. ನಾನು ಈ ಗಂಜಿನ ಬೆಳಗ್ಗೆ ಟೈಮು ತೊಗೊಂಡಿದ್ದೀನಿ, ಸಂಜೆ ಟೈಮು ತೊಗೊಂಡಿದ್ದೀನಿ. ಈ ಥರ ರೆಡಿ ಮಾಡ್ಕೋಬೇಕು ಗಂಜಿನ. ವೆಯ್ಟ್ ಲಾಸ್ ಪ್ರೋಟೀನ್ ಪೌಡರ್ ಗಂಜಿ ರೆಡಿ ಆಯ್ತೀಗ. ಸ್ವಲ್ಪ ಹೊತ್ತು ಆರಕ್ಕಿಟ್ಟು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಚೆನ್ನಾಗಿದೆ ಕುಡಿಯೋದಕ್ಕೆ. ಈಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಷಾಯ ಕುಡಿದ್ವಿ. ತಿಂಡಿಗೆ ಪ್ರೋಟೀನ್ ಪೌಡರ್ ಗಂಜಿ ರೆಡಿ ಆಯಿತು, ಅದನ್ನು ಕುಡಿದ್ವಿ. ಈಗ ಊಟಕ್ಕೆ ನಾನೇನು ತಗೊತಾ ಇದ್ದೀನಿ ಅಂದರೆ, ಅದಕ್ಕೂ ಮುಂಚೆ ಒಂದು 12 ಗಂಟೆ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ಹಸಿವಾಯಿತು. ಒಂದು ಬಾಳೆಹಣ್ಣು ತಗೊಂಡೆ ನಾನು. ಇದು ನನ್ನ ಮಧ್ಯಾಹ್ನದ ಊಟ ಫ್ರೆಂಡ್ಸ್. ಮುದ್ದೆ, ಕ್ಯಾರೆಟು, ಸ್ವಲ್ಪ ಮಸ್ಸೊಪ್ಪು. 5:15 ಟೈಮಲ್ಲಿ ಸ್ವಲ್ಪ ಹೊಟ್ಟೆ ಹಸಿವಾದಂಗಾಯಿತು. ಕಡಲೆಕಾಯಿ ತಗೊಂಡೆ. ಕಡಲೆಕಾಯಿ ಮತ್ತು ಒಂದು ಸ್ವಲ್ಪ ಮಾವಿನಕಾಯಿ, ಈ ಎರಡೂ ತಿಂತಾಯಿದ್ದೀನಿ. ನಮ್ಮ ಕಡೆ ಕಡಲೆಕಾಯಿ ಬೆಳೆಯೋದ್ರಿಂದ ಈ ಥರನೇ ಹಿಂಗೆ ಸುಲಿದು ತಿಂದು ಅಭ್ಯಾಸ. ಸುಲಿದಿಟ್ಟಿರೋದು ನನಗೆ ಅಷ್ಟಾಗಿ ಟೇಸ್ಟ್ ಬರೋಲ್ಲ, ಅದರಿಂದನೇ ಫ್ರೆಶ್ಶಾಗೆ ಸುಲ್ಕೊಂಡು ತಿನ್ನೋದು.
ಇನ್ನು ಸಂಜೆ 7ವರೆಗೆ 2 ಮೊಟ್ಟೆದು ಆಮ್ಲೆಟ್ ತಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಎತ್ತೋವಾಗ ಕಿತ್ತೋಗ್ಬಿಡ್ತು. 1 ಕಪ್ ಮಜ್ಜಿಗೆ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಊಟ ಕಂಪ್ಲೀಟ್ ಆಯಿತು. ಇನ್ನು ಯಾವುದೇ ರೀತಿ ಫುಡ್ನ ತಗೊಳ್ಳೋಂಗಿಲ್ಲ. ಇನ್ನು ವೆಯ್ಟ್ ಎಷ್ಟಿದ್ದೀನಿ ಅಂತ ಚೆಕ್ ಮಾಡೋದಾದರೆ 78.8 ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟಿದ್ದೀನಿ ವೆಯ್ಟು ಅಂತೇಳಿ. ಇನ್ನು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಮಾಡ್ಕೊತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.